ಎಸ್ ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಎಸ್.ಎಂ. ಕೃಷ್ಣ ಅವರು ಕೂಡ ಸದಾಶಿವನಗರ ಐ ಥಿಂಕ್ ಅವರ ಮನೆ ಇರತಕ್ಕಂಥದ್ದು ಸದಾಶಿವನಗರದಲ್ಲಿ ಇರತಕ್ಕಂಥ ಶಾಲೆಗೆ ಮತದಾನ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಎಸ್.ಎಂ. ಕೃಷ್ಣ ಪ್ರತಿ ಬಾರಿನೂ ಕೂಡ ಈ ಸರ್ತಿ ಯಾವ ಸಾರ್ತಿನೂ ಕೂಡ ಅವರು ಮತದಾನವನ್ನು ಮಿಸ್ ಮಾಡಿಕೊಂಡಂಥವ್ರಲ್ಲ. ಈ ಬಾರಿ ಕೂಡ ಸದಾಶಿವನಗರದಲ್ಲಿ ಪೂರ್ಣ ಪ್ರಜ್ಞಾ ಶಾಲೆ ಅಂತ ಅನಿಸುತ್ತೆ, ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಅವರು ತಮ್ಮ ಪತ್ನಿಯ ಸಮೇತ ಬಂದು ಮತದಾನವನ್ನು ಮಾಡೋದಕ್ಕೆ ಅಂತ ಬಂದಿದ್ದಾರೆ. So Ishan, is it? Yes. Oh, I met your, I don't know his name. The guy who was sitting in the place. And I come take him to this. Hi. Hi, how are you? You are in BS? No, Munde, sir. Hello. I don't know this photographer. Wait for me. It is important. Next 94 ಓಕೆ, ಇದು ಉತ್ಸಾಹ ಅಂದರೆ ಒಂದು ಕಡೆ ನಾವು ನೋಡ್ತಾ ಇದ್ವಿ 87-88 ವರ್ಷ ವಯಸ್ಸಿನ ಎಸ್.ಎಂ. ಕೃಷ್ಣ ಅವರು ಮತದಾನಕ್ಕೆ ಉತ್ಸಾಹದಿಂದ ಬಂದಿದ್ದಾರೆ. 86 ವರ್ಷ ವಯಸ್ಸಿನ ನಟಿ ಲೀಲಾವತಿ ಮತದಾನ ಮಾಡೋದಕ್ಕೆ ಬಂದಿದ್ದಾರೆ. ಈ ಉತ್ಸಾಹ ನಮ್ಮ ಯುವ ಜನತೆಯಲ್ಲಿ ಇಲ್ಲ ಅಂತಕ್ಕಂಥದ್ದೇ ಬೇಸರದ ಸಂಗತಿ. ನೋಡಿ, ಲೀಲಾವತಿಯವರು ಸರತಿ ಸಾಲಿನಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅವರ ಪುತ್ರ ಕೂಡ ಅವರ ಜೊತೆಯಲ್ಲಿ ಬಂದಿರಬಹುದು ಅಂತ ಅನ್ನಿಸ್ತಾ ಇದೆ. ಈ ಥರ ವಯೋವೃದ್ಧರು ಎಲ್ಲ ವಯಸ್ಸಾದವರೆಲ್ಲರೂ ಕೂಡ ಬಂದು ವೋಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಯೂತ್ಸ್ ಮಾತ್ರ ಹಾಲಿಡೇಸನ್ನು ಎಂಜಾಯ್ ಮಾಡಿಕೊಂಡು ನಮ್ಮ ಭವ್ಯ ಭಾರತದ ಭವಿಷ್ಯವನ್ನು ಬರೀತಕ್ಕಂಥವ್ರು ಅವರು ಮಾತ್ರ ವೋಟಿಂಗಿಗೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದೇ ಬಹಳ ಬೇಸರದ ಸಂಗತಿ. ನಿಮಗೆ ಯಾರು ಕೂಡ ಇಂಥವ್ರಿಗೆ ವೋಟ್ ಹಾಕಿ, ಇಂಥ ಪಕ್ಷಕ್ಕೆ ವೋಟ್ ಹಾಕಿ ಯಾರೂ ಫೋರ್ಸ್ ಮಾಡ್ತಾ ಇಲ್ಲ, ಯಾರೂ ಮಾಡೋದು ಇಲ್ಲ, ಮಾಡಲೂಬಾರ್ದು. ನಿಮ್ಮ ಆಯ್ಕೆ, ನಿಮ್ಮ ಸ್ವತಂತ್ರ, ಬ್ಯೂಟಿ ಆಫ್ ಡೆಮೋಕ್ರಸಿ ಅದು. ನಿಮ್ಮ ಸ್ವತಂತ್ರ, ಯಾರಿಗೆ ಬೇಕೋ ಅವ್ರಿಗೆ ಹೋಗಿ ನೀವು ಸ್ವತಂತ್ರವಾಗಿ ಮತವನ್ನು ಹಾಕಿ ಬರಬಹುದು. ಹೆಮ್ಮೆಯಿಂದ ಹೇಳ್ಕೊಳ್ಬೋದು, ನಾನು ವೋಟ್ ಹಾಕಿ ಗೆಲ್ಲಿಸಿದವರು ಅಂತ. ಮತ್ತೊಂದು ಕಡೆ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಪ್ರೇಮ್ ಮತ್ತು ರಕ್ಷಿತಾ ಇಬ್ಬರು ಕೂಡ ವೋಟ್ ಮಾಡಿ ಬಂದಿರತಕ್ಕಂಥದ್ದು. ಅವರು ಕೂಡ ಹೆಮ್ಮೆಯಿಂದ ತಮ್ಮ ಬೆರಳನ್ನು ತೋರಿಸ್ತಾ ಇದ್ದಾರೆ. ನೋಡಿ, ನಾವು ಕೂಡ ವೋಟ್ ಮಾಡಿ ಬಂದಿದ್ದೀವಿ ಅಂತಂದ್ಬಿಟ್ಟು ಅದೇನೋ ಒಂದು ಖುಷಿ. ತೋರು ಬೆರಳಿಗೆ ಆ ಇಂಕ್ ಬಿತ್ತು ಅಂತಂದರೆ ಹೆಮ್ಮೆ, ನಾನೊಬ್ಬ ಭಾರತೀಯ ಪ್ರಜೆ ಅಂತಕ್ಕಂಥದ್ದು ನಮಗೆ ಮನಸ್ಸಿಗೆ ಬರತಕ್ಕಂಥದ್ದೇ ಆ ಸಂದರ್ಭದಲ್ಲಿ. ಅಂಥ ಒಂದು ಅವಕಾಶವನ್ನು ಜನ ಕಳ್ಕೊಳ್ತಾರಲ್ಲ ಅಂತಕ್ಕಂಥದ್ದು ಬೇಸರದ ಸಂಗತಿ. ಕೆಲವು ಕಡೆ ಜನರು ಪ್ರಜ್ಞಾವಂತರಿದ್ದಾರೆ. 35-40 ಈಗಾಗಲೇ 45% ವೋಟಿಂಗ್ ಆಗಿರ್ತಕ್ಕಂಥ ಕೆಲವು ಬೂತ್ಗಳಿದೆ. 60% ಆಗಿದೆ. ಅಂದರೆ ಒಂದೊಂದು ಬೂತ್ ಲೆಕ್ಕ ಹೇಳ್ತಾ ಇರೋದು ನಾನು. ಒಂದೊಂದು ಬೂತ್ಗಳಲ್ಲಿ 60% ವೋಟಿಂಗ್ ಆಗಿದೆ. ಬಟ್ ಕೆಲವು ಕಡೆ ಅಂತೂ ತುಂಬ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿನೇ ಓವರಾಲ್ ಆ್ಯಾವ್ರೇಜ್ ತೊಗೊಂಡಾಗ 20%-30% ಬರುತ್ತದೆ.